ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಮಗೆ ಇವತ್ತು ಒಂದು ರಾಗಿ ಗಿಣ್ಣು ಮಾಡೋದನ್ನ ಹೇಳ್ಕೊಡ್ತೀನಿ ಬನ್ನಿ. ಈ ಗಿಣ್ಣ ಅಂತೂ ಬೇಸಿಗೆ ಕಾಲಕ್ಕೆ ತುಂಬಾ ತಂಪು, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಇದನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟು ಸ್ವಲ್ಪ ರಾಗಿನ ತಗೊಂಡು, ಅಂದರೆ ನಿಮ್ಮ ಮನೆಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ರಾಗಿನ ತಗೊಳ್ಳಿ. ನಾನಿಲ್ಲಿ 1 ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ ಅಷ್ಟೇ. ತಗೊಂಡು ನೀರಲ್ಲಿ ನೆನೆಹಾಕಿ ಒಂದು 5-6 ಸಲ ತೊಳಿರಿ. ಮನೆ ರಾಗಿ ಆಗಿರೋದ್ರಿಂದ ಒಂದು 5-6 ಸಲ ತೊಳಿಬೇಕು. ಹೊರಗಡೆಯಿಂದ ತಂದಿದ್ರೆ ಕ್ಲೀನ್ ಆಗಿರುತ್ತೆ, ಒಂದು 2 ಸಲ ತೊಳೆದ್ರೆ ಸಾಕು. ನೀಟಾಗಿ ತೊಳೆದ್ಬಿಟ್ಟು ನಾನಿಲ್ಲಿ ಒಂದು ಚೆಂಬಷ್ಟು ನೀರನ್ನ ಹಾಕಿ ನೆನೆ ಹಾಕ್ತಾ ಇದ್ದೀನಿ. ಅಂದರೆ ನಾನು ಬೆಳಗ್ಗೆ ಗಿಣ್ಣು ಮಾಡ್ತೀನಿ ಅಂತ ಅಂದರೆ ರಾತ್ರಿನೇ ನೆನೆ ಹಾಕಬೇಕು. ಒಂದು 8 ಗಂಟೆ ಕಾಲನಾದರೂ ಚೆನ್ನಾಗಿ ನೆನಿಬೇಕು ಇದು ರಾಗಿ. ಇಲ್ಲಿ ನಾನು ರಾತ್ರಿ ನೆನೆ ಹಾಕಿದ್ದೆ. ರಾಗಿ ತುಂಬ ಚೆನ್ನಾಗಿ ನೆಂದಿದೆ. ಮತ್ತೆ ಇದನ್ನ 2-3 ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡಾದ್ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ನಾನಿಲ್ಲಿ ನೆನೆಸಿರೋ ರಾಗಿನ ತಗೊಂಡು ಅದಕ್ಕೆ 1 ಚಮಚಷ್ಟು ನೀರನ್ನ ಹಾಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ನಾನು ಇದು ರಾಗಿನ ಎಲ್ಲದನ್ನು ಒಂದೇ ಸಲ ಹಾಕೊಂಡು ರುಬ್ಕೊಳ್ತಾ ಇರೋದು. ಪೂರ್ತಿ ನೈಸಾಗಿ ಅದು ಪೇಸ್ಟ್ ಆಗಬೇಕು, ಅಲ್ಲಿವರೆಗೂ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಏನ್ ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲ ನೀವು ಸೋಸ್ಕೊಬೇಕು. ಅದರಲ್ಲಿ ವೈಟ್ ಕಲರ್ ಹಾಲ್ ತರ ಬರುತ್ತೆ. ಅದನ್ನ ಮಾತ್ರ ಸಪ್ರೇಟ್ ಮಾಡ್ಕೋಬಹುದು. ನೀವು ಬೇಕು ಅಂತಂದ್ರೆ ಬಟ್ಟೆನೂ ಕೂಡ ಹಾಕೋಬಹುದು. ಒಂದು ಕಾಟನ್ ಬಟ್ಟೆ ಮೇಲೆ ನೀಟಾಗಿ ಹಾಕೊಂಡು ಸೋಸ್ಕೊಂಡ್ರೆ ಆಯ್ತು. ಇದನ್ನೆಲ್ಲ ಒಂದು ಸ್ಪೂನ್ ಸಹಾಯದಿಂದ ರಸನ ಮಾತ್ರ ಸಪ್ರೇಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮತ್ತೇನು ಇದೇನು ಎಲ್ಲ ಉಳಿಯುತ್ತೆ ನೀಟಾಗಿ ಎಲ್ಲ ಒಂದ್ಸಲ ಇದೆಲ್ಲ ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಈ ತರ ಉಳಿಯುತ್ತಲ್ಲ, ಮತ್ತೆ ಅದನ್ನ ಗ್ರೈಂಡರ್ ಒಳಗಡೆ ಹಾಕೋಬಿಟ್ಟು ಮತ್ತೆ ಒಂದು ಅರ್ಧ ಗ್ಲಾಸ್ ಅಷ್ಟು ಅಥವಾ 1 ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡು ಮತ್ತೆ ರುಬ್ಕೊಂಡಾದ್ಮೇಲೆ ಮತ್ತೆ ಈ ತರ ಮತ್ತೆ ಶೋಧಿಸ್ಕೊಳ್ಳಿ. ಒಂದು ಸ್ಪೂನ್ ಸಹಾಯದಿಂದ ಈ ತರ ಅಂದ್ರೆ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ. ನೀವು ಬೇಕು ಅಂತಂದ್ರೆ ಇನ್ನೂ ಒಂದ್ಸಲ ನೀವು ಬೇಕಾದ್ರೆ ಇದನ್ನ ನೀರ್ ಹಾಕೊಂಡು ರುಬ್ಕೊಬಹುದು. ಈ ಕಲರ್ ಆಗುತ್ತೆ, ವೈಟ್ ಕಲರ್ ಎಲ್ಲ ಹೋಗ್ಬಿಟ್ಟು ಆ ತರ ಆಗುತ್ತೆ. ಅವಾಗ ಅದು ಹಾಲೆಲ್ಲ ಇರೋದಿಲ್ಲ ರಾಗಿಲಿ. ಅದಾದ್ಮೇಲೆ ಅದೇ ಮಿಕ್ಸಿ ಜಾರ್ಗೆ ನಾನಿಲ್ಲಿ 1 ಕಾಯಿನ ನೀಟಾಗಿ ತುರಿದು ಅದಕ್ಕೆ ಒಂದ್ 2-3 ಏಲಕ್ಕಿನ ಸೇರಿಸ್ಕೊಂಡು, ನೀವು ಇದಕ್ಕೆ ಶುಂಠಿನೂ ಕೂಡ ಹಾಕೋಬಹುದು. ಹಾಗೆ ನೀರನ್ನು ಹಾಕೊಂಡು ಇದನ್ನು ಸಣ್ಣಗೆ ರುಬ್ಕೊಳ್ತೀನಿ. ಇದು ಸಣ್ಣಗೆ ರುಬ್ಕೊಂಡಾದ್ಮೇಲೆ ನಾವೇನ್ ರಾಗಿ ಹಾಲನ್ನ ಶೋಧಿಸಿ ಇಟ್ಕೊಂಡಿದ್ದು ಅದಕ್ಕೆ ಮತ್ತೆ ಇದನ್ನು ಹಾಕೊಂಡು ನೀಟಾಗೆಲ್ಲ ಒಂದು ಸ್ಪೂನ್ ಸಹಾಯದಿಂದ ಸ್ವಲ್ಪನೂ ಅದು ನೀರು ಇರಬಾರ್ದು, ಈ ತರ ಎಲ್ಲ ಅದನ್ನ ಅದ್ರೊಳಗಡೆನೆ ಸೋಸಿ. ಇಲ್ಲಿ ಕಾಯಿ ಹಾಲು ಮತ್ತೆ ರಾಗಿ ಹಾಲು ರೆಡಿ ಆಯ್ತು. ಎರಡನ್ನೂ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಅರ್ಧ ಕೆಜಿ ಅಷ್ಟು ನಾನು ಇಲ್ಲಿ ಬೆಲ್ಲನ ಸಣ್ಣದಾಗಿ ಪುಡಿ ಮಾಡಿಟ್ಕೊಂಡು ಹಾಕ್ತಾ ಇದ್ದೀನಿ. ಪುಡಿ ಬೆಲ್ಲ ಕೂಡ ಸಿಗುತ್ತೆ ನಿಮ್ಗೆ ಅಂಗಡಿಗಳಲ್ಲಿ, ಅದನ್ನು ಕೂಡ ತಗೊಬಂದು ಹಾಕೋಬಹುದು. ನಾನಿಲ್ಲಿ ಬೆಲ್ಲನೆಲ್ಲ ಹಾಕಾದ್ಮೇಲೆ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೀಟಾಗಿ ಬೆಲ್ಲ ಸ್ವಲ್ಪ ಪುಡಿ ಎಲ್ಲ ಇರುತ್ತಲ್ಲ ಅದೆಲ್ಲ ಕರಗಬೇಕು, ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಶುಂಠಿ ಪುಡಿನೂ ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಇನ್ನೊಂದ್ಸಲ ಸೋಸ್ಕೊಳ್ತೀನಿ. ನೀವು ಒಂದು ಕಾಟನ್ ಬಟ್ಟೆ ಸಹಾಯದಿಂದನೂ ಸೋಸ್ಕೋಬಹುದು. ಯಾಕಂತಂದ್ರೆ ಅದು ಸ್ವಲ್ಪನೂ ಅವಾಗ ಫುಲ್ ವೈಟ್ ಕಲರ್ ಅಲ್ಲಿ ಬರುತ್ತೆ. ನಾನಿಲ್ಲಿ ಹಾಗೆ ಒನ್ನೆಲೆ ಸೋಸ್ಕೊಂಡೆ. ಇದಾದ್ಮೇಲೆ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡು ಅದಕ್ಕೆ ನೀವು ಲೋ ಫ್ಲೇಮ್ ಅಲ್ಲೇ ಇದನ್ನ ಮಾಡ್ಬೇಕು. ಅದ್ರೊಳಗಡೆ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ದೆ. ಮಿಕ್ಸ್ ಮಾಡ್ತಾನೆ ಇರ್ಬೇಕು. 1 ಸೆಕೆಂಡು ಕೂಡ ನಾವು ಅದು ಗಟ್ಟಿ ಆಯ್ತು ಅಂತ ಬಿಡಬಾರ್ದು. ಇದು ಪ್ರೋಸೆಸ್ ಇರೋದೇ ಈ ತರ ಮಿಕ್ಸ್ ಮಾಡ್ತಾನೆ ಇರ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಹದಕ್ಕೆ ಬರ್ತಾ ಇರುತ್ತೆ. ನಮಗೆ ಗೊತ್ತಾಗ್ತಿರುತ್ತೆ. ಒಂದ್ಸಲ ನೀವೇನಾದ್ರೂ ಒಂದು 5 ನಿಮಿಷ ಏನು ಹದಕ್ಕೆ ಬರೋವಷ್ಟರಲ್ಲಿ ಕೈ ಬಿಟ್ಟು ಅಂತಂದ್ರೆ ಅದೇನಾಗ್ಬಿಡುತ್ತೆ, ಗಂಟಾಗ್ಬಿಡುತ್ತೆ. ಇದನ್ನ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಅಲ್ಲೇ ಮಾಡ್ಬೇಕು. ಈ ತರ ಮಿಕ್ಸ್ ಮಾಡ್ತಾನೆ ಇರ್ಬೇಕು. ನಾವು ಇದನ್ನ ಮಿಕ್ಸ್ ಮಾಡ್ಬೇಕಾದ್ರೆ ಇದಕ್ಕೆ 1 ಸ್ಪೂನ್ ನಾನು ತುಪ್ಪನ ಆಲ್ರೆಡಿ ಹಾಕಿದ್ದೀನಿ. ತುಪ್ಪನ ಹಾಕೋದ್ರಿಂದ ಗಿಣ್ಣ ತುಂಬಾ ಶೈನಿಂಗ್ ಅಲ್ಲಿ ಬರುತ್ತೆ. ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಒಂದೊಂದ್ ಸ್ಪೂನ್ ತುಪ್ಪನ ಹಾಕೋಬಹುದು ನೀವು. ಅದು ತುಪ್ಪ ಹಾಕಿದ್ಮೇಲೂ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಬೇಕು. ಅದು ಕಲರ್ ಸ್ವಲ್ಪ ಚೇಂಜ್ ಆಗ್ತಾನೆ ಇರುತ್ತೆ ಮಿಕ್ಸ್ ಮಾಡ್ತಾ. ಅದು ನಮಗೆ ಗೊತ್ತಾಗುತ್ತೆ. ಸ್ಮೆಲ್ ಕೂಡ ಗಮ್ ಅಂತ ಅಂತಿರುತ್ತೆ. ಕಲರು ಕೂಡ ಚೆನ್ನಾಗಿರುತ್ತೆ. ಈ ತರ ಮಿಕ್ಸ್ ಮಾಡ್ತಾನೆ ಇರ್ಬೇಕು. ಇದು ಪ್ರೋಸೆಸ್ ಇದೊಂದೇ ಕಷ್ಟ ಆಗೋದು, ಇನ್ಯಾವುದು ಕಷ್ಟ ಆಗೋದಿಲ್ಲ. ಮಿಕ್ಸ್ ಮಾಡ್ತಾ ಇರ್ಬೇಕಲ್ಲ, ಕೈ ನೋವ್ತಾ ಇರುತ್ತೆ. ಲೋ ಫ್ಲೇಮ್ ಅಲ್ಲೇ ಮಾಡ್ಬೇಕು. ಹೈ ಫ್ಲೇಮ್ ಅಲ್ಲಂತೂ ಮಾಡಕ್ ಹೋಗ್ಲೇಬೇಡಿ. ಯಾಕಂದ್ರೆ ಹೈ ಫ್ಲೇಮ್ ಅಲ್ಲಿ ಆಗ್ಬಿಟ್ರೆ ಬೇಗ ಗಟ್ಟಿ ಆಗ್ಬಿಡುತ್ತೆ, ಗಿಣ್ಣ ಬೆಂದಿರಲ್ಲ. ನೋಡಿ ಇಲ್ಲಿ ಕಲರು ಕೂಡ ಚೇಂಜ್ ಆಗ್ತಾ ಇದೆ. ಹಾಗೆ ಬೇಕು ಅಂತಂದ್ರೆ ನೀವು ಈಗ್ಲೂ ಕೂಡ 1 ಸ್ಪೂನ್ ತುಪ್ಪ ಹಾಕೊಂಡು ಫುಲ್ ನೀಟಾಗಿ ಮಿಕ್ಸ್ ಮಾಡ್ಬೇಕು.
ಈಗ ಗಿಣ್ಣ ಎಲ್ಲ ಹದಕ್ಕೆ ಬಂದಿದೆ. ನಮಗೆ ಗೊತ್ತಾಗೋಗ್ಬಿಡುತ್ತೆ. ಅದು ಪಾತ್ರೆಗೆ ಸ್ವಲ್ಪನೂ ಹಿಡಿಯೋದಿಲ್ಲ. ಹಂಗಾದ್ರೆ ಅಲ್ಲಿ ಗಿಣ್ಣು ಆಗಿದೆ ಅಂತ. ಅದಾದ್ಮೇಲೆ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಅದನ್ನೆಲ್ಲ ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡಬೇಕು. ನೋಡಿ ಸ್ವಲ್ಪ ಕೂಡ ಪಾತ್ರೆಗೆ ಹಿಡ್ದಿಲ್ಲ, ಅಷ್ಟು ನೀಟಾಗಿದೆ. ಇಲ್ಲ ಅಂತಂದ್ರೆ ಅದು ಪಾತ್ರೆಗೆ ಹಿಡ್ಕೊಬಿಡುತ್ತೆ, ಗೊತ್ತಾಗೋಗ್ಬಿಡುತ್ತೆ ಗಿಣ್ಣ ಬೆಂದಿಲ್ಲ ಅಂತ. ಇದಾದ್ಮೇಲೆ ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದೇ ಹದಕ್ಕೆ ಬರಬೇಕು ಪೀಸ್ ಎಲ್ಲ ಮಾಡ್ತೀವಲ್ಲ, ಹಾಗಾಗಿ ಒಂದೇ ಹದಕ್ಕೆ ಬಂದ್ರೆ ಚೆನ್ನಾಗಿರುತ್ತೆ. ಈ ಗಿಣ್ಣ ಅಂತೂ ಈ ಬೇಸಿಗೆ ಕಾಲಕ್ಕೆ ಎಷ್ಟು ಒಳ್ಳೇದು ಅಂದ್ರೆ, ಹಾಗೆ ಎದೆನೋವು ಏನಾದ್ರೂ ಇದ್ರೆ ಭಾರಿ ಒಳ್ಳೇದು ಅಂತ ಹೇಳ್ತಾರೆ ಈ ಗಿಣ್ಣನ. ಹಳ್ಳಿಗಳಲ್ಲಂತೂ ತುಂಬಾ ಮಾಡ್ತಾರೆ. ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಂತೂ ಕಣಗಾಲದಲ್ಲಿ ರಾಗಿಗಳಾಗಿರ್ತವೆ, ಹೊಸ ರಾಗಿ ಬಂದಿರುತ್ತೆ. ಸೊ ಎಲ್ಲರ ಮನೆಗಳಲ್ಲೂ ಇದು ಗಿಣ್ಣ ಇದ್ದೇ ಇರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ತುಪ್ಪನೆಲ್ಲ ಹಾಕಿ ಇನ್ನೊಂದ್ಸಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನೀಟಾಗಿ ಬರ್ಲಿ, ಆ ಪೀಸಸ್ ಎಲ್ಲ ನೀಟಾಗಿ ಚೆನ್ನಾಗಿ ಕಾಣ್ಲಿ ಅಂತ ನಾನು ತುಪ್ಪನ ಹಾಕಿ ಮೇಲೆ ಆ ಪೂರ್ತಿ ಅದು ಏನು ಸ್ವಲ್ಪನೂ ಇದಿರಬಾರ್ದು ಆ ಥರ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಕಾಯನ್ನು ಸೇರಿಸ್ಕೊಂಡು ನೀವು ತಿನ್ಬೋದು. ಅಂದ್ರೆ ನಾವು ಕೊನೆಯಲ್ಲಿ ಊಟ ಮಾಡ್ತೀವಲ್ಲ ಆ ಟೈಮಲ್ಲಿ ಕಾಯಿ ಹಾಲು ಬೇಕಾದ್ರೆ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಒಂದು ಅರ್ಧ ಗಂಟೆ ಅದು ಚೆನ್ನಾಗಿ ತಣ್ಣಗಾದ್ಮೇಲೆ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ್ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೋಬಹುದು. ನೋಡಿ ಎಷ್ಟು ನೀಟಾಗಿ ಕಟ್ ಆಗ್ತಿದೆ ಅಂತ. ಎಲ್ಲೂ ಕೂಡ ಸ್ವಲ್ಪ ಅಂಟ್ತಿಲ್ಲ, ಏನಿಲ್ಲ, ಅಷ್ಟು ನೀಟಾಗಿ ಬಂದಿದೆ. ನೋಡ್ತಿದ್ರೇನೆ ಬಾಯಲ್ಲಿ ನೀರ್ ಬರ್ತಿದೆ, ಅಷ್ಟು ಚೆನ್ನಾಗ್ ಬಂದಿದೆ. ಹಾಗೆ ಫ್ಲೇವರು ಕೂಡ ಅಷ್ಟೇ ತುಂಬಾ ಘಮ ಘಮ ಅಂತ ಅಂತಿತ್ತು. ಆ ರಾಗಿ ಫ್ಲೇವರು, ಏಲಕ್ಕಿ, ಶುಂಠಿ ಹಾಗೆ ಆ ತುಪ್ಪದ ಫ್ಲೇವರು ಅಷ್ಟು ಚೆನ್ನಾಗಿ ಘಮ ಘಮ ಅಂತ ಅಂತಿತ್ತು. ಮನೆಗೆ ಯಾರಾದ್ರು ಗೆಸ್ಟ್ ಬಂದಾಗ ಕೂಡ ಇದನ್ನ ಮಾಡಿ ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಕ್ಳುಗಳಿಗೂ ಅಷ್ಟೇ ಲಂಚ್ ಬಾಕ್ಸಿಗೆ ಅಥವಾ ಏನಾದ್ರೂ ಸ್ಪೆಷಲ್ ಡೇ ಇದ್ದಾಗೆಲ್ಲ ಈ ಥರದ ಹೆಲ್ದಿಯಾಗಿ ಫುಡ್ಡು ಮಾಡ್ಕೊಡ್ಬೋದು. ಅವರಿಗೆ ಹೆಲ್ದಿಯಾಗೂ ಇರುತ್ತೆ. ಹಾಗೆ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ. ಇದನ್ನ ಫ್ರೀಜರಲ್ಲಿ ಇಟ್ಟು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಕಾಯಿ ಹಾಲ್ ಜೊತೆಗೆ ಅಥವಾ ತುಪ್ಪದ ಜೊತೆಗೆ ತಿಂತಾ ಇದ್ರೆ ಸ್ವರ್ಗಕ್ಕೆ ಎರಡೇ ಗೇಣು ಅಂತ ಅನ್ಸುತ್ತೆ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೀವು ಒಂದ್ಸಲ ಮಾಡಿ ನೋಡಿ, ಟ್ರೈ ಮಾಡಿ. ಹಾಗೆ ರೆಸಿಪಿ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಕೂಡ ಹೇಳಿ. ಬಾಯ್ ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೆಯದಾಗ್ಲಿ.